ನಮಸ್ಕಾರ. ನಮ್ಮ ಅಡಿಗೆ ಮನೆಯಲ್ಲಿರೋ ಒಂದು ಸಿಹಿ ಪದಾರ್ಥ ಕೇವಲ ರುಚಿಗಷ್ಟೇ ಅಲ್ಲ, ನಮ್ಮ ಆರೋಗ್ಯಕ್ಕೂ ಅದ್ಭುತಗಳನ್ನ ಮಾಡಬಲ್ಲದು ಅಂದ್ರೆ ನಂಬ್ತೀರಾ? ಹೌದು, ಅದುವೇ ಬೆಲ್ಲ. ಇದೇನೂ ಹೊಸ ವಿಷಯ ಅಲ್ಲ. ಸಾವಿರಾರು ವರ್ಷಗಳ ಹಿಂದಿನ ವೇದಗಳಲ್ಲೇ ಇದರ ಔಷಧೀಯ ಗುಣಗಳ ಬಗ್ಗೆ ಹೇಳಿದ್ದಾರೆ. ಅದರಲ್ಲೂ ರಾತ್ರಿ ಮಲ್ಗೋ ಮುನ್ನ ಒಂದು ಸಂಗ ತುಂಡು ಬೆಲ್ಲ ತಿಂದ್ರೆ ಏನೆಲ್ಲ ಆಗುತ್ತೆ ಅಂತ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ನೋಡೋಣ. ರಾತ್ರಿ ಮಲಗುವ ಮುನ್ನ ಒಂದು ಸಿಹಿ ತಿಂದ್ರೆ ಅದ್ರಿಂದ ಸಣ್ಣಪುಟ್ಟ ಕಾಯಿಲೆಗಳು ಮಾಯವಾಗುತ್ತೆ ಅಂದ್ರೆ ಯಾವುದೇ ಔಷಧಿ ಬೇಡ್ವಾ? ಇದು ಸಾಧ್ಯನಾ ಅಂತ ಅನ್ನಿಸ್ತಿರಬಹುದು. ಆಶ್ಚರ್ಯ ಆದ್ರೂ ಉತ್ತರ ಹೌದು. ಆ ಒಂದು ಮಾಂತ್ರಿಕ ಸಿಹಿ ಬೇರಲ್ಲೂ ಇಲ್ಲ, ನಿಮ್ಮೆಲ್ಲರ ಮನೆಯಲ್ಲೇ ಇದೆ. ಹಾಗಾದ್ರೆ ಬನ್ನಿ, ಈ ರಾತ್ರಿಯ ಸಿಹಿ ಔಷಧಿಯ ಹಿಂದಿನ ರಹಸ್ಯ ಏನು ಅಂತ ನೋಡೋಣ. ಯಾಕೆ ಇದನ್ನ ಹೀಗೆ ಕರೀತಾರೆ? ಮುಖ್ಯವಾಗಿ ಚಳಿಗಾಲದಲ್ಲಿ ಇದರ ಪ್ರಭಾವ ಹೆಚ್ಚು. ಊಟದ ನಂತರ ಒಂದು ತುಂಡು ಬೆಲ್ಲ ತಿಂದ್ರೆ ಅದು ದೇಹದ ಚಯಾಪಚಯ ಕ್ರಿಯೆಯನ್ನ ಅಂದ್ರೆ ಮೆಟಬಾಲಿಸಮ್ ಅನ್ನ ಹೆಚ್ಚಿಸಿ ಸಹಜವಾಗಿಯೇ ದೇಹವನ್ನ ಬೆಚ್ಚಗಿಡುತ್ತೆ. ಇದೊಂದು ನ್ಯಾಚುರಲ್ ಹೀಟರ್ ಇದ್ದ ಹಾಗೆ. ಬೆಲ್ಲದ ಪ್ರಯೋಜನಗಳಲ್ಲಿ ಬಹುಶಃ ಎಲ್ರಿಗೂ ತಕ್ಷಣಕ್ಕೆ ಉಪಯೋಗಕ್ಕೆ ಬರೋದು ಇದೇ ಇರ್ಬೇಕೋ, ಅದೇ ಹೊಟ್ಟೆಯ ಸಮಸ್ಯೆಗಳು. ಅಬ್ಬಾ, ಎಷ್ಟೇ ರುಚಿಯಾದ ಊಟ ಮಾಡಿದ್ರೂ ಆಮೇಲೆ ಬರುವ ಆ ಅಸ್ವಸ್ಥತೆ ಇದೆಯಲ್ಲ, ಅದಕ್ಕೆ ಬೆಲ್ಲ ಒಂದು ರಾಮಬಾಣದಂತೆ ಹೇಗೆ ಕೆಲಸ ಮಾಡುತ್ತೆ ನೋಡೋಣ ಬನ್ನಿ. ಗ್ಯಾಸ್, ಅಜೀರ್ಣ, ಎದೆಯುರಿ ಈ ಸಮಸ್ಯೆಗಳು ಆಗಾಗ ಕಾಡುತ್ತಾ? ಅದ್ರಲ್ಲೂ ರಾತ್ರಿ ಊಟದ ನಂತರ ಹೊಟ್ಟೆ ಭಾರವಾದ ಹಾಗೆ ಆಗುತ್ತಾ? ಹಾಗಿದ್ರೆ ಖಂಡಿತ ಕೇಳಿ. ಇದಕ್ಕೆ ಪರಿಹಾರ ತುಂಬಾನೇ ಸುಲಭ. ಪ್ರತಿದಿನ ರಾತ್ರಿ ಊಟ ಆದ್ಮೇಲೆ ಕೇವಲ ಒಂದು ಸಣ್ಣ ತುಂಡು ಬೆಲ್ಲವನ್ನ ತಿಂದ್ರೆ ಸಾಕು. ಇದು ನಮ್ಮ ಜೀರ್ಣಕಾರಿ ಕಿಣ್ವಗಳನ್ನ ಅಂದ್ರೆ ಡೈಜೆಸ್ಟಿವ್ ಎನ್ಸೈಮ್ಸ್ ಅನ್ನ ಉತ್ತೇಜಿಸಿ ಆಹಾರ ಸರಿಯಾಗಿ ಪಚನ ಆಗೋಕೆ ಸಹಾಯ ಮಾಡುತ್ತೆ. ನೋಡಿ, ಇಷ್ಟು ಸರಳ ಉಪಾಯದಿಂದ ಇಷ್ಟೆಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ ಅಲ್ವಾ? ಹೊಟ್ಟೆಯನ್ನ ಸರಿಮಾಡಿದ ಹಾಗೆಯೇ ಬೆಲ್ಲ ನಮ್ಮ ಉಸಿರಾಟದ ವ್ಯವಸ್ಥೆಗೂ ಒಳ್ಳೆ ಸ್ನೇಹಿತ. ಅದರಲ್ಲೂ ಚಳಿಗಾಲ ಬಂತು ಅಂದ್ರೆ ಸಾಕು, ಮನೆ ಮಾತಾಗೋ ಶೀತ ಮತ್ತೆ ಕೆಮ್ಮಿಗೆ ಇದು ಹೇಗೆಲ್ಲ ಸಹಾಯ ಮಾಡುತ್ತೆ ಅಂತನೂ ತಿಳ್ಕೊಳ್ಳೋಣ. ಶೀತ, ಕೆಮ್ಮು ಅಥವಾ ಗಂಟ್ಲಲ್ಲಿ ಕಫ ಕಟ್ಟಿದ ಹಾಗೆ ಅನಿಸ್ತಿದ್ರೆ ಈ ಸರಳ ರಾತ್ರಿಯ ಅಭ್ಯಾಸವನ್ನ ಪಾಲಿಸಿ ನೋಡಿ. ಒಂದು ತುಂಡು ಬೆಲ್ಲವನ್ನ ಬಿಸಿ ಹಾಲಲ್ಲಿ ಚೆನ್ನಾಗಿ ಕುದಿಸಿ ಮಲ್ಗೋಕು ಮುನ್ನ ನಿಧಾನವಾಗಿ ಕುಡಿಯಿರಿ. ಬೆಲ್ಲ ನೈಸರ್ಗಿಕವಾಗಿ ದೇಹವನ್ನ ಶುದ್ಧೀಕರಿಸುತ್ತೆ. ಅದರ ಬಿಸಿ ಗುಣ ಗಂಟ್ಲಿಗೆ ಆರಾಮ ಕೊಟ್ಟು ಕಫವನ್ನ ಹೊರಹಾಕೋಕೆ ಸಹಾಯ ಮಾಡುತ್ತೆ. ಬೆಲ್ಲದ ಪ್ರಯೋಜನಗಳು ಕೇವಲ ಹೊಟ್ಟೆ ಮತ್ತು ಗಂಟಲಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ನಮ್ಮ ಸೌಂದರ್ಯ ಮತ್ತು ಒಟ್ಟಾರೆ ಆರೋಗ್ಯವನ್ನು ಕೂಡ ವೃದ್ಧಿಸುತ್ತೆ. ಹೇಗೆ ಅಂತೀರಾ? ನೋಡೋಣ ಬನ್ನಿ. ಮೊಡವೆಗಳು ಅಥವಾ ಕಾಂತಿಯಿಲ್ಲದ ತ್ವಚೆಯ ಸಮಸ್ಯೆಯಿಂದ ಬೇಸತ್ತು ಹೋಗಿದ್ದೀರಾ? ಇದಕ್ಕೆ ಪರಿಹಾರ ಹೊರಗಿನಿಂದ ಹಚ್ಚೋ ಕ್ರೀಮ್ಗಳಲ್ಲಿ ಇಲ್ದೇ ಇರಬಹುದು. ಹೌದು, ನಿಜವಾದ ಸೌಂದರ್ಯ ಒಳಗಿನಿಂದ ಬರ್ಬೇಕು ಅಂತಾರಲ್ಲ, ಅದು ಇದೆ. ಪ್ರತಿದಿನ ಸ್ವಲ್ಪ ಬೆಲ್ಲ ತಿಂದ್ರೆ ಅದು ರಕ್ತವನ್ನ ಶುದ್ಧೀಕರಿಸುತ್ತೆ. ದೇಹದಲ್ಲಿನ ವಿಷಕಾರಿ ಅಂಶಗಳು ಅಂದ್ರೆ ಟಾಕ್ಸಿನ್ಸ್ ಹೊರಗೆ ಹೋದಾಗ ಮೊಡವೆಗಳಂತಹ ಸಮಸ್ಯೆಗಳು ತಾವಾಗಿಯೇ ಕಡಿಮೆಯಾಗಿ ತ್ವಚೆಗೆ ಒಂದು ಸಹಜವಾದ ಹೊಳಪು ಬರುತ್ತೆ. ಇನ್ನೂ ನಮ್ಮ ಹೃದಯದ ಆರೋಗ್ಯದ ವಿಷಯಕ್ಕೆ ಬಂದ್ರೆ ಸಿಹಿಯ ಆಯ್ಕೆ ಬಹಳ ಮುಖ್ಯ ಆಗುತ್ತೆ. ನಾವು ದಿನಬಳಕೆಯ ಸಕ್ಕರೆಗೆ ಹೋಲಿಸಿದ್ರೆ ಬೆಲ್ಲ ಎಷ್ಟೋ ಪಾಲು ಉತ್ತಮ. ಯಾಕಂದ್ರೆ ಬೆಲ್ಲದಲ್ಲಿ ಪೊಟ್ಯಾಷಿಯಂ ಅಂಶ ಸಮೃದ್ಧವಾಗಿದೆ. ಇದು ರಕ್ತದೊತ್ತಡ ಅಂದ್ರೆ ಬ್ಲಡ್ ಪ್ರೆಷರ್ನ ನಿಯಂತ್ರಣದಲ್ಲಿಟ್ಟು ಹೃದಯದ ಮೇಲಿನ ಒತ್ತಡವನ್ನ ಕಡಿಮೆ ಮಾಡುತ್ತೆ. ಹಾಗಾಗಿಯೇ ಸಕ್ಕರೆಗೆ ಬದಲಾಗಿ ಬೆಲ್ಲ ಬಳಸೋದು ಒಂದು ಜಾಣತನದ ಆಯ್ಕೆ. ಈ ಆರೋಗ್ಯದ ಪಟ್ಟಿಯಲ್ಲಿ ಇನ್ನೊಂದು ಪ್ರಮುಖ ಅಂಶ ಇದೆ. ಜೀರ್ಣಕ್ರಿಯೆಗೆ ಸಹಾಯ ಮಾಡೋ ಹಾಗೆ ಬೆಲ್ಲ ಮಲಬದ್ಧತೆಯ ಸಮಸ್ಯೆಯನ್ನು ಕೂಡ ನಿವಾರಿಸುತ್ತೆ. ಊಟದ ನಂತರ ಬೆಲ್ಲ ತಿಂದ್ರೆ ಅದು ಕರುಳಿನ ಚಲನೆಯನ್ನ ಸುಗಮಗೊಳಿಸಿ ಈ ಸಮಸ್ಯೆಗೆ ಒಂದು ನೈಸರ್ಗಿಕ ಪರಿಹಾರವನ್ನ ನೀಡುತ್ತೆ. ಇಷ್ಟೆಲ್ಲ ಪ್ರಯೋಜನಗಳ ಬಗ್ಗೆ ತಿಳಿದುಕೊಂಡ ಮೇಲೆ ಇದರ ಹಿಂದಿನ ಕಾರಣವಾದ್ರೂ ಏನು ಮತ್ತು ನಾವು ಕಲಿತ ಮುಖ್ಯ ಅಂಶಗಳೇನು ಅನ್ನೋದನ್ನ ಒಂದ್ಸಲ ಸಂಕ್ಷಿಪ್ತವಾಗಿ ನೋಡೋಣ. ಹಾಗಾದ್ರೆ ಒಂದು ಸಣ್ಣ ಬೆಲ್ಲದ ತುಂಡಿನಲ್ಲಿ ಇಷ್ಟೆಲ್ಲಾ ಶಕ್ತಿ ಎಲ್ಲಿಂದ ಬರುತ್ತೆ? ಕಾರಣ ಅದರಲ್ಲಿರುವ ಪೋಷಕಾಂಶಗಳ ಭಂಡಾರ. ಇದರಲ್ಲಿ ಪ್ರೋಟೀನ್ ಇದೆ, ಮೂಳೆಗಳಿಗೆ ಬೇಕಾದ ಕ್ಯಾಲ್ಸಿಯಂ ಇದೆ, ರಕ್ತಕ್ಕೆ ಅಗತ್ಯವಾದ ಕಬ್ಬಿಣದಂಶ ಇದೆ ಮತ್ತು ಹೃದಯಕ್ಕೆ ಬೇಕಾದ ಪೊಟ್ಯಾಷಿಯಂನಂತಹ ಅಮೂಲ್ಯವಾದ ಅಂಶಗಳಿವೆ. ಇದು ಕೇವಲ ಸಿಹಿಯಷ್ಟೇ ಅಲ್ಲ, ಇದೊಂದು ಪೌಷ್ಟಿಕಾಂಶಗಳ ಪ್ಯಾಕೇಜ್ ಇದ್ದ ಹಾಗೆ. ಹಾಗಾದ್ರೆ ಒಟ್ಟಿನಲ್ಲಿ ಹೇಳೋದಾದ್ರೆ ರಾತ್ರಿ ಹೊತ್ತು ಒಂದು ತುಂಡು ಬೆಲ್ಲ ತಿನ್ನೋ ಈ ಸಣ್ಣ ಅಭ್ಯಾಸ ನಮ್ಮ ಜೀರ್ಣಾಂಗ ವ್ಯವಸ್ಥೆಯಿಂದ ಹಿಡಿದು ಚರ್ಮದ ಸೌಂದರ್ಯ ಮತ್ತು ಹೃದಯದ ಆರೋಗ್ಯದವರೆಗೂ ಸಕಾರಾತ್ಮಕ ಪ್ರಭಾವ ಬೀರಬಲ್ಲದು. ಇದೊಂದು ಕಂಪ್ಲೀಟ್ ಹೆಲ್ತ್ ಪ್ಯಾಕೇಜ್ ಅನ್ಬೋದು. ಕೊನೆಯದಾಗಿ ಒಂದು ಮಾತಂತೂ ನಿಜ. ಸರಿಯಾದ ಪ್ರಮಾಣದಲ್ಲಿ ಸರಿಯಾದ ಸಮಯದಲ್ಲಿ ತಿಂದ್ರೆ ಈ ಚಿಕ್ಕ ಬೆಲ್ಲದ ತುಂಡು ನಮ್ಮ ದೇಹಕ್ಕೆ ಅಮೃತಕ್ಕಿಂತ ಖಂಡಿತ ಕಡಿಮೆಯಲ್ಲ. ಮುಂದಿನ ಸಲ ಸಿಹಿ ತಿನ್ಬೇಕು ಅಂತ ಅನ್ನಿಸ್ದಾಗ ಈ ಆರೋಗ್ಯಕರ ಆಯ್ಕೆಯ ಬಗ್ಗೆ ಖಂಡಿತ ಯೋಚನೆ ಮಾಡಿ.